ಜೆಡಿಎಸ್ ಪಕ್ಷದ ವಕ್ತಾರರಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು. ಕಳೆದ 2 ದಿನದಿಂದ ನಿರಂತರವಾಗಿ ಪಾದಯಾತ್ರೆ ಸಾಗ್ತಾ ಇದೆ ಸರ್. 3 ದಿನ 38 ಕಿಲೋಮೀಟರ್ ಅನ್ನೋ ಲೆಕ್ಕಾಚಾರ. ನಿಖಿಲ್ ಕುಮಾರಸ್ವಾಮಿ ಅಂತ ಯಂಗ್ ಲೀಡರ್ನ ನಾಯಕತ್ವ ಇದೆಲ್ಲವೂ ನಡೀತಿರೋ ಸಂದರ್ಭದಲ್ಲಿ ನಿಮ್ಮ ಪಾದಯಾತ್ರೆ ಸೀರಿಯಸ್ ಇಲ್ವಂತೆ ಸರ್? ರೈತರ ಪರವಾಗಿ ಕಾಳಜಿ ಇಲ್ವಂತೆ? ಪಾದಯಾತ್ರೆಯಲ್ಲಿ ಏನೋ ನಡಿಬೇಕು ಅನ್ನೋ ರೀತಿಯಲ್ಲಿ ನಡೀತಾ ಇದೆಯಂತೆ, ಹೌದಾ ಅಂತ? ಖಂಡಿತವಾಗ್ಲೂ ರೈತರ ಪರವಾಗೇನೆ ಇದು ಪಾದಯಾತ್ರೆ. ಇಲ್ಲಿ ವಿಜೇಂದ್ರ ಅವ್ರಿಗೆ ಅನಿಸ್ತಾ ಇದೆ ಸೀರಿಯಸ್ ಇಲ್ಲ ಅಂತ ಹೇಳಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ನಂದಲ್ಲ, ವಿಜೇಂದ್ರ ಅವರು. ಇಲ್ಲ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾವು ಸಾಂಕೇತಿಕವಾಗಿ ಬೆಂಬಲವನ್ನು ಸೂಚಿಸಿದ್ದೀವಿ. ಹಾಗಾಗಿ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಅಣ್ಣ ಅವರು ನಿನ್ನೆ ಬಂದು ನಾವು ಜೊತೆಯಾಗಿ ಹೋಗ್ತಿದ್ದೀವಿ, ನಾವು ಸದನದ ಒಳಗಡೆ ನಾವು ಹೋರಾಡ್ತೀವಿ, ಈಗ ನೀವೇನು ಬೈರಮಂಗಲದಿಂದ ಫ್ರೀಡಮ್ ಪಾರ್ಕ್ವರೆಗೆ ನೀವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ, ಅದಕ್ಕೆ ನಮ್ಮ ಸಂಪೂರ್ಣವಾದ ಸಹಮತ ಇದೆ. BJPಯ ಕಾರ್ಯಕರ್ತರು ಕೂಡ ಆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಈ ವಿಚಾರದಲ್ಲಿ ಆ ಬೈರಮಂಗಲದ ಹತ್ರ ಕೆಲವು ಮಹಿಳೆಯರು ಬಂದರು, ಸ್ಮಿತಾ ಮೇಡಮ್. ಅವ್ರು ಒಂದೇ ಮಾತು ಹೇಳಿದ್ರು, ಅಮ್ಮ ನೀವು ಯಾವ ಊರವರು ಅಂತ. ನಾವು ಇದೇ ಊರಪ್ಪ ಅಂತ. ಅವ್ರಿಗೆ ಯಾಕೆಂದರೆ ಎಷ್ಟೋ ಜನ ಯೂಟ್ಯೂಬರ್ಸ್ ಇವರು ಎಲ್ಲ ಹೋಗಿ ಇಂಟರ್ವ್ಯೂಗಳು ಮಾಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಫೋನ್ ನೋಡಪ್ಪ ಅವ್ರು ಫೋನ್ ಇಟ್ಕೊಂಡಿದ್ದಾರೆ. ಒಂದೇ ಮಾತು ಹೇಳಿದ್ದು, ಅಲ್ರಪ್ಪ 516 ದಿನ ಆಯಿತು, ನೀವೇನಾದರೂ ಈ ಪಾದಯಾತ್ರೆನ ಮುಂಚೆನೇ ಮಾಡಿದಿದ್ರೆ ಸರ್ಕಾರಕ್ಕೆ ಇನ್ನೂ ನಾವು ಎದುರಿಸ್ಬೋದಿತ್ತು, ಭಯ ಬರೆಸ್ಬೋದಾಗಿತ್ತು ಅಂತ ಒಂದು ಮಾತನ್ನು ಹೇಳಿದ್ರು. ನಿಜವಾಗ್ಲೂ ಇದು ಗಂಭೀರವಾದಂಥ ಮಾತು ಅವ್ರು ಹೇಳಿದ್ದು. ಮತ್ತೆ ಯಾಕೆ ಅನ್ನಿಸ್ತಿಲ್ಲ ಸರ್ ವಿಜಯೇಂದ್ರ ಅವ್ರಿಗೆ? ಯಾಕೆ ಅನ್ನಿಸ್ತಾ ಇಲ್ಲ ಈ ಪಾದಯಾತ್ರೆ ಸೀರಿಯಸ್ ಆಗಿಲ್ಲ? ಸಾಂಕೇತಿಕವಾಗಿ ನಾವು ಬೆಂಬಲ ಕೊಡ್ತಾ ಇದ್ದೀವಿ, BJPಯ ಸಂಪೂರ್ಣ ಬೆಂಬಲದ ಅವಶ್ಯಕತೆ ಇಲ್ಲ. ಹಾಗೆ ಇದರಲ್ಲಿ ರೈತರ ವಿಚಾರದ ಬಗ್ಗೆ ಹೆಚ್ಚಿಗೆ ಏನು ಚರ್ಚೆ ಆದಂತಿಲ್ಲ. ಯಾಕಂದ್ರೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವ ಬಹುತೇಕರು ಕಾಂಪನ್ಸೇಷನ್ ಇಸ್ಕೊಂಡು ಪರಿಹಾರ ಇಸ್ಕೊಳ್ಳಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಇದೆಲ್ಲ ನಮ್ಮ ಮಾತಲ್ವೇ ಅಲ್ಲ. ಬೇಕಾದ್ರೆ ಮತ್ತೊಂದ್ಸತಿ ತೋರಿಸ್ತೀವಿ, ನಿನ್ನೆ ಎಲ್ಲರೂ ತೋರಿಸಿದೀವಿ, ಇವತ್ತು ಮತ್ತೊಮ್ಮೆ ತೋರಿಸ್ತೀನಿ. ಅವ್ರು ಹೇಳಿರೋ ಮಾತಿನ ಅರ್ಥ ಬೇರೆ, ಅದನ್ನ ನಮ್ಮ BJP ಸರ್ ಅದಕ್ಕೆ ನೀವು ಅರ್ಥ ಏನು ಅಂತ ಹೇಳಿ ಹೇಳಿ ಅಂತಲೇ ಪ್ರಶ್ನೆ ಕೇಳಿದ್ದು. ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ವಿಜಯೇಂದ್ರ ಅವ್ರಿಗೆ ಯಾಕೆ ಅನಿಸ್ತಿದೆ? ಸಾಂದರ್ಭಿಕವಾಗಿ ಅಲ್ಲಿ ಮಾತಾಡಿದ್ದಾರೆ, ಸೀರಿಯಸ್ನೆಸ್ ಬಗ್ಗೆ ಮಾತಾಡಿಲ್ಲ. ಅವ್ರು ಮಾತಾಡಿರೋದೇನು ಅಂದ್ರೆ ಕಾಂಗ್ರೆಸ್ ಪರವಾಗಿ ಯಾರಲ್ಲಿದ್ದಾರೆ, ಟೌನ್ಶಿಪ್ ನ ಪರವಾಗಿ ಯಾರಿದ್ದಾರೆ ಅವರು ದುಡ್ಡು ಆಲ್ರೆಡಿ ಈಸ್ಕೊಂತಿದ್ದಾರೆ, ಅಲ್ಲಿನ ರೈತರುಗಳಿಗೆ ಅಲ್ಲಿ ಡಿಸ್ಟರ್ಬ್ ಆಗ್ತಿದೆ ಅನ್ನೋದು ಹೇಳಿರೋದವ್ರು ಹೊರತು ಅಲ್ಲಿ ಟೌನ್ಶಿಪ್ ಪರವಾಗಿ 515 ದಿನದಿಂದ ಹೋರಾಟ ಮಾಡ್ತಿದ್ದಾರೆ. 516 ದಿನ ವಿಜೇಂದ್ರ ಅವರು ಏನ್ ಮಾತನಾಡಿದ್ರು, ಮಧು ಪ್ಲೇ ಮಾಡಿ ನೋಡೋಣ. ಕೇಳಿಸಿ ತಪ್ಪೇನಿಲ್ಲ. ಅಷ್ಟೇ ಬಟ್ ಏನೋ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ನಾಟ್ ಫಾಲೋಡ್ ಗೆಟಿಂಗ್ ವೀಕೆಂಡ್. ನಾನು ಮತ್ತೊಂದ್ಸತಿ ಪ್ರಶ್ನೆ ರಿಪೀಟ್ ಮಾಡ್ತೀನಿ ಅಶ್ವಿನ್ ಅವರೇ, ಯಾವ ಸಾಂದರ್ಭಿಕವಾಗಿ ಹೇಳುವ ಮಾತು ಇಲ್ಲಿತ್ತು? ಮಧು ಬಂಗಾರಪ್ಪ ಅವರು NDA ಪಾರ್ಟ್ನರು ಅಲ್ಲ, BJP ಪಕ್ಷದವರು ಅಲ್ಲ, JDS ಪಕ್ಷದವರು ಅಲ್ಲ, ಕೂತಿರೋದು ಅಪೋಸಿಷನ್ ಅವರು. ಅಂದ್ರೆ ಆಳುವ ಸರ್ಕಾರ ಯಾವುದು ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅನ್ನೋ ಹಠದಲ್ಲಿದೆ. ಆ ಸರ್ಕಾರದ ಭಾಗವಾಗಿರುವ ಮಧು ಬಂಗಾರಪ್ಪ ಅವ್ರನ್ನ ಮುಂದೆ ನಾವು ಹೋರಾಟ ಏನ್ ಸೀರಿಯಸ್ ಇಲ್ಲ, ಸಾಂಕೇತಿಕವಾಗಿ ಬೆಂಬಲ, ರೈತರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ, ಕಾಂಪನ್ಸೇಷನ್. ಯಾವ ಸಂದರ್ಭ ಇತ್ತು ಅಂತ ಹಿಂಗೆ ಹೇಳಿ? ಸಚಿವರಾದಂತ ಮಧು ಬಂಗಾರಪ್ಪ ಅವ್ರಿಗೆ ನಾನು ಮೊದಲನೇ ಧಿಕ್ಕಾರ ಹೇಳ್ತೀನಿ. ಯಾಕೆಂದ್ರೆ ಒಂದು ರೈತರ ಪರವಾಗಿ ಒಂದು ರೈತರಿಗೋಸ್ಕರ ಒಂದು ಪಾದಯಾತ್ರೆ ಆಗ್ತಿದೆ, ಅಷ್ಟು ಉಡಾಫೆಯಾಗಿ ನಗಾಡ್ಕೊಂಡು ಐ ಆಮ್ ನಾಟ್ ಬಾದರ್ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಂದ್ರೆ ಹೇಳ್ತೀನಿ. ಅದು ನನ್ನ ಮೊದಲನೇ ಧಿಕ್ಕಾರ. ನಾನು ಮಧು ಬಂಗಾರಪ್ಪ ಅವ್ರಿಗೆ ಹೇಳ್ತಿದ್ದೀನಿ, ಸರ್ಕಾರದ ಪರವಾಗಿ ಸರ್ಕಾರದ ಭಾಗದಲ್ಲಿ ಅವರೊಬ್ರು ಸಚಿವರಾಗಿ ರೈತರ ಪರವಾಗಿ, ಅದು BJP ರೈತರು, JDS ರೈತರು, ಕಾಂಗ್ರೆಸ್ ರೈತರು ಅಂತ ಏನೂ ಇಲ್ಲ, ಅಷ್ಟಿದ್ದು ನೀವು ಅಷ್ಟು ನಗಾಡ್ಕೊಂಡು ನೀವು ಹೇಳ್ತಿದ್ದೀರ ಅಂದ್ರೆ ಮೊದಲ ಧಿಕ್ಕಾರ ನಿಮ್ಗೆ ಹೇಳ್ತಾ. ಸನ್ಮಾನ್ಯ ವಿಜೇಂದ್ರ ಅವ್ರು ಹೇಳಿರೋದೇನು, ಸಾಂಕೇತಿಕವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದೀವಿ, ಹಾಗಾಗಿ BJP ಅವ್ರ ಪಾರ್ಟ್ಕಲ್ಲಿ ಕಡಿಮೆ ಇದೆ ಅನ್ನೋ ರೀತಿನಲ್ಲಿ ಹೇಳಿದಾರೆ ಹೊರತು ಅದನ್ನಲ್ಲಿ ಬಂದು ರೈತರು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಯಾರು ಹೋಗಿದ್ದಾರೆ ತೋರಿಸಿ ಆಯ್ತು. ಈಗ ಆಯ್ತು, ಈಗ ಕಾಂಗ್ರೆಸ್ ಅವರು ಅದನ್ನ ಎಲ್ಲಾ ಕಡೆನೂ ವೈರಲ್ ಮಾಡ್ತಿದಾರಲ್ವಾ. ನಾನು ಕೇಳೋದಿಷ್ಟೇ ಕಾಂಗ್ರೆಸ್ ಅವ್ರಿಗೆ, ನೀವು ಇಷ್ಟ ಆಯ್ತಲ್ವಾ, ಎಷ್ಟು ಜನ ನಿಮ್ಮ ಹತ್ರ ಕಾಂಪನ್ಸೇಷನ್ ತಗೊಂಡಿದ್ದಾರೆ ತೋರಿಸಿ. ಇಷ್ಟು ಪ್ರೂಫ್ ಇನ್ನೇನ್ ಬೇಕು? ಬ್ಯಾಂಕ್ ಇಂದ ನಿಮ್ಮ ಏನು ಟೌನ್ಶಿಪ್ ಯೋಜನೆಗೆ ನೀವು ಒಂದು ಖಾತೆ ತೆರೆದಿಟ್ಟಿದ್ದೀರಲ್ವಾ, ಆ ಖಾತೆಯಿಂದ ಎಷ್ಟು ಕೋಟಿ ನೀವು ರೈತರಿಗೆ ಬಿಡದಿನಲ್ಲಿ ಕಳಿಸಿದ್ದೀರಾ ಅಂತ ತೋರಿಸಿ. ಇಲ್ಲೇ ಪ್ರೂಫ್ ಗೊತ್ತಾಗುತ್ತೆ. ಉದಾಹರಣೆಗೆ 5,000 ರೈತರಿದ್ದಾರೆ ಅನ್ಕೊಳ್ಳಿ ಮೇಡಮ್,
5,500ದಲ್ಲಿ 20 ಜನ ತಗೊಂಡಿರೋದಕ್ಕೆ ನೀವು ಇಡೀ 5,500 ಆ ಭಾಗದ ರೈತರೇ ಟೌನ್ಶಿಪ್ಗೆ ಪರವಾಗಿ ನಿಂತಿದ್ದಾರೆ ಅಂದ್ರೆ ಯಾವ ಅರ್ಥ? ಅಲ್ಲಿ ನನ್ನ ರೈತರು 516 ದಿನ ಪ್ರತಿಭಟನೆ ಕೂತಿದ್ದಾರೆ. ಈ ಪ್ರಶ್ನೆ ಆ ವಿಜೇಂದ್ರ ಅವ್ರಿಗೆ ಸರ್ಕಾರದ ಕೇಳ್ತಿದ್ದೀರಾ ಸಚಿವರು ಎಚ್ ಸಿ ಬಾಲಕೃಷ್ಣ ಅವರು ಅದೇ ಭಾಗದ ಈ ಪ್ರಶ್ನೆ ವಿಜೇಂದ್ರ ಅವ್ರಿಗೆ ಕೇಳ್ತಿದ್ದೀರಾ ಅಶ್ವಿನ್ ಅವರೇ? ಈ ಪ್ರಶ್ನೆ ಯಾರಿಗೆ ಕೇಳ್ತಿದ್ದೀರಾ? ವಿಜೇಂದ್ರ ಅವ್ರಿಗ? ಯಾಕಂದ್ರೆ ಅವರೇ ಹೇಳಿರೋದು ಪ್ರತಿಭಟನೆಯಲ್ಲಿ ಇದ್ದವರೇನೆ ಎಷ್ಟೊಂದು ಜನ ಹೋಗ್ಬಿಟ್ಟು ಪರಿಹಾರ ತಗೊಳ್ತಿದ್ದಾರೆ. ವಿಜೇಂದ್ರಣ್ಣ ಅವರು ಆ ಭಾಗಕ್ಕೆ ಹೋಗಿ ರೈತರ ಪರವಾಗೂ ಪ್ರತಿಭಟನೆ ಕೂತಿದ್ದಾರೆ. ಆ ಭಾಗದಲ್ಲಿ ಅವರು ಪಾದಯಾತ್ರೆಗೆ ಕಳೆದ 15 ದಿನದಿಂದ ಇದ್ದಾಗ ಅವರು ಭಾಗವಹಿಸಿದ್ದಾರೆ. ಇಲ್ಲಿ ನಾನ್ ಕೇಳ್ತಿರೋದು ವಿರೋಧ ಪಕ್ಷಗಳು ಬಿಡಿ, ನಾನು ಹೇಳ್ತಾರೆ ಸರ್ಕಾರದ್ದು. ನಿಮ್ಗೆ ಇನ್ನೊಂದು ನೀವು ಆರಂಭದಲ್ಲಿ ಹೇಳಿದ್ರೆ ಇಲ್ಲಿ ಆ ಕಣ್ಮಿಣಿಕೆ ಟೋಲ್ ಹತ್ರ ಪಕ್ಷದವ್ರದ್ದು ಈ ಡ್ರಾಮಾ ಆಯ್ತು. ನಿಜವಾಗ್ಲೂ ಮೇಡಮ್ ನಿನ್ನೆ 12 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೀವಿ, ಈಗ 15 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಿಮ್ಮ ಸ್ಟುಡಿಯೋನಲ್ಲಿ ಕೂತಿರೋದು ಐ ಡ್ರಾಮಾ ಅಲ್ಲ, ಇದೊಂದು ಎಚ್ಚರಿಕೆ, ಜನಜಾಗೃತಿ. ರೈತರದ್ದು ನಾನು ಹೇಳ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯಮಾಡಿ. ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿಗೆ ನಾವು ಜೆಡಿಎಸ್ ಪಕ್ಷದ ಪಾದಯಾತ್ರೆ ಹೈ ಡ್ರಾಮಾ ಅಂತ ಹೇಳಿಲ್ಲ, ನೀವು ಹೆಡ್ಲೈನ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಎನಿವೆ ಕರೆಕ್ಟ್ ಅಶ್ವಿನ್ ಅವರೇ, ಕರೆಕ್ಟ್ ಅಶ್ವಿನ್ ಅವರೇ. ಅಲ್ಲ ಅಶ್ವಿನ್ ಅವರೇ, ಐ ನೋ ಜೆಡಿಎಸ್ ಪಕ್ಷ ಇಸ್ ವೆರಿ ಸೀರಿಯಸ್. ಅದು ಯಾಕೆ ಸೀರಿಯಸ್ ಆಮೇಲೆ ಚರ್ಚೆ ಮಾಡೋಣ. ಬಟ್ ಜೆಡಿಎಸ್ ಪಕ್ಷ ಇಸ್ ವೆರಿ serious about Bidadi, is very serious about the ಪಾದಯಾತ್ರೆ. ಬಟ್ ವಿಜೇಂದ್ರ ಅವ್ರಿಗೆ ಹಂಗ ಅನ್ನಿಸ್ತಿಲ್ಲ ಸರ್. ಅನ್ಫಾರ್ಚುನೇಟ್ಲಿ ನಿಮ್ಮ ಮೈತ್ರಿ ಪಾರ್ಟ್ನರ್ಗೆ ಹಂಗ ಅನ್ನಿಸ್ತಾ ಇಲ್ಲ. ನಿಜವಾಗ್ಲೂ ಆಡಳಿತ ಪಕ್ಷಕ್ಕೆ ನಾನು ನೇರವಾಗಿ ಹೇಳ್ತಿರೋದು, ಒಂದು ತುಂಬಾ ಬಿರುಬಿಸ್ಲಿತ್ತು ಮೇಡಮ್ ಬಿಡದಿನಲ್ಲಿ ದೊಡ್ಡ ಗೌಡ್ರು ಈ ವಯಸ್ಸಲ್ಲಿ ಅಂತ ವಯಸ್ಸಲ್ಲಿ ಬಂದು ಗಂಟೆಗಳ ಕಾಲ ರೈತರ ಪರವಾಗಿ ನಾನು ನಿಲ್ತೀನಿ ಅಂತ. ಏನ್ ಮೇಡಮ್ ಆ ವಯಸ್ಸಲ್ಲಿ ಇದ್ರು ಮಳೆ ಬಂತು, ಎದುರದೆ ಒಂದು ಯಾವ್ದಕ್ಕೂ ತಡೆಯದೆ ನಾವು ಪಾದಯಾತ್ರೆ ಮಾಡ್ತಿದೀವಿ ಅಂದ್ರೆ, ನೀವು ಒಂದು ಫ್ರೀಡಮ್ ಪಾರ್ಕ್ ವರೆಗೆ ಬಂದು ನಾವು ನಮ್ಮ ರೈತರ ಪರವಾಗಿ ಒಂದು ಪ್ರತಿಭಟಿಸ್ತೇ ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ನಾವು ಬಂದ್ರು ನೀವು ಅದನ್ನ ತಡೆ ನಿಲ್ಲಿಸ್ತೀರಾ, ಪೊಲೀಸ್ ಅವ್ರಿಗೆ ಹೇಳ್ತೀರಾ FIR ಹಾಕ್ರಿ ರೈತರ ಮೇಲೆ ಅಂದ್ರೆ ಇದು ಯಾವ ನ್ಯಾಯ?